ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರ್ಬೋದು, ಬಸರೂರು ಗುರುನಾಥ್ ಮತ್ತೆ ನಮ್ಮ ಫ್ಯಾಮಿಲಿ ಅಕ್ಕಪಕ್ಕ ಮನೆಯಲ್ಲಿ ಇದ್ದಿದ್ದು ತುಂಬಾ ಅನ್ಯೋನ್ಯವಾಗಿದ್ವಿ. ನಾವೆಲ್ಲ ಎರಡೂ ಫ್ಯಾಮಿಲಿಯ ಮಕ್ಕಳುಗಳು ಎಲ್ಲ ಅನ್ಯೋನ್ಯವಾಗಿ ಬೆಳೆದ್ವಿ. ನಾವು ನಮ್ಮ ಅಕ್ಕ ಬಾವದ್ದು ವಿವಾಹ ಪ್ರೇಮ ವಿವಾಹ. ಅವರು ಮದುವೆ ಆದಾಗ ನಮ್ಮ ಬಾವ ತುಂಬಾ ಚಂದ ಇದ್ರು ನೋಡಕ್ಕೆ, ಹಾಗೆ ನಮ್ಮ ಅಕ್ಕನೂ ಚಂದ ಇದ್ರು. ಅವ್ರ ಹಳೆ ಫೋಟೋ ನೋಡಿ, ತುಂಬಾ ಬ್ಯೂಟಿಫುಲ್ ಕಪಲ್. ಫೋಟೋದಲ್ಲಿ ತುಂಬಾ 1975 ಇಸ್ವಿ ಇರ್ಬೋದು. ಅವ್ರು ನನ್ನ ಉಪನಯನೂ ಅವ್ರ ಮದುವೆ ಟೈಮಲ್ಲಿ ನನ್ನ ಉಪನಯನ ಆಯ್ತು. ಹೊಸಗಡಿ ಊರಿನಲ್ಲಿ ಮಾಡಿದ್ದು ಅವ್ರದ್ದು ಮದುವೆಯನ್ನ. ತುಂಬಾ ಚೆನ್ನಾಗಿ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿಗೆ ಕಷ್ಟ ಇದ್ದಿದ್ರಿಂದ ಸರಳವಾಗಿ ಮದುವೆಯನ್ನ ಮಾಡಿ ಕೊಡ್ಬೇಕಾಯ್ತು ಅವರಿಗೆ. ಹಾಗೆ ಅವರು ತುಂಬಾ ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಬಂದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಮ್ಮ ಭಾವನವರು ನಮ್ಗೆ ದೊಡ್ಡಣ್ಣನ ತರನೇ ನಮ್ಮ ಸಂಸಾರದಲ್ಲಿ ಎಲ್ಲ ಇದರಲ್ಲೂ ಮುತುವರ್ಜಿ ತಗೊಂಡು ಜವಾಬ್ದಾರಿ ತಗೊಳ್ತಿದ್ರು. ಹಾಗೆ ತುಂಬಾ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಮಕ್ಕಳಿಗೆಲ್ಲ ಒಳ್ಳೆಯ ಸುಸಂಸ್ಕೃತವನ್ನ ಕಲಿಸಿ, ಒಳ್ಳೆಯ ದೈವ ನಿಷ್ಠೆ ಇಟ್ಕೊಂಡು ಒಳ್ಳೆಯ ಬುದ್ಧಿಯನ್ನ ಮಕ್ಕಳಿಗೆ ಕಲಿಸಿ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಿದ್ರು. ಅದೇ ತರ ಮಕ್ಕಳು ಚೆನ್ನಾಗಿ ಬೆಳ್ಕೊಂಡು ಈಗ ಈ ತರ ಕಾರ್ಯಕ್ರಮ ಎಲ್ಲ ಮಾಡಕ್ಕಾಯ್ತು. ಮಕ್ಕಳೆಲ್ಲ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸದಲ್ಲೆಲ್ಲ ಸೇರ್ಕೊಂಡ್ರು. ಹಾಗೆ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮೇಲ್ ಬಂದ್ರು. ಅದಕ್ಕೆಲ್ಲ ಕಾರಣ ಈ ತರ ಸಮಾರಂಭಗಳು ನಡೀತಾ ಇರೋದಕ್ಕೆ ಕಾರಣ. ಅದರಲ್ಲೂ ನನ್ನ ಅಳಿಯ ಪ್ರವೀಣ ಈ ಅಳಿಮಯ್ಯ ಆಯ್ತಾ, ಸೋದರ ಅಳಿಯ ಈ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಅದೆಲ್ಲ ಏನಂದ್ರೆ ನಮ್ಮ ಅಕ್ಕ ಭಾವ ಮಾಡಿರೋ ಪುಣ್ಯದಿಂದ ಅವನಿಗಂತ ಒಳ್ಳೆ ಬುದ್ಧಿ ಬಂತು. ಆ ಬುದ್ಧಿಯಿಂದ ಅವನು ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾನೆ. ನೀವು ಕೇಳಿರ್ಬೋದು, ಎಲ್ಲ ನಮ್ಮ ಎಲ್ಲ ಕುಟುಂಬದಲ್ಲೂ ಇವನಿಗೆಲ್ಲರೂ ಪ್ರೀತಿ ಮಾಡ್ತಾರೆ, ಇವ್ರ ಮಕ್ಕಳಿಗೆಲ್ಲರೂ ಪ್ರೀತಿ ಮಾಡ್ತಾರೆ. ಅದಕ್ಕೆ ನಮ್ಮ ಅಕ್ಕನ ಭಾವನೆಗೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ಇದಕ್ಕಿದೆ ಸಾಕ್ಷಿ ಅಷ್ಟೇ. ಹಾಗಾಗಿ ನಮ್ಮನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ರು. ಅಕ್ಕ ಇರ್ಬೋದು, ಭಾವ ಇರ್ಬೋದು, ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ರು. ನಮ್ಮೆಲ್ಲ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿ ಇರ್ತಿದ್ರು. ಈ ಸಂದರ್ಭದಲ್ಲಿ ಇವ್ರ ಮಕ್ಕಳು ಮಾಡ್ತಾ ಇರೋ ಈ ಕಾರ್ಯಕ್ರಮ ನಮ್ಗೆ ತುಂಬಾ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಲಿ. ಹಾಗೆ ಇವರು ಇನ್ನೂ ತುಂಬಾ ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಸುಖವಾಗಿ ಬಾಳಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾವಾಜಿ ಅರುಣ್ ಕುಮಾರ್ ಅವರು ಹಾಗೂ ನನ್ನ ಅಕ್ಕ ಸುಲೋಚನವರು ಒಂದು ದೊಡ್ಡ ಕೂಡಿ ಕುಟುಂಬದಿಂದ ಬಂದ ಒಂದು ದೊಡ್ಡ ಸಂಸಾರ. ಬಸರೂರು ಫ್ಯಾಮಿಲಿ ಅಂದರೆ 6 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ಒಟ್ಟು 10-11 ಕುಟುಂಬದಲ್ಲಿ ಗುಲಾಬಮ್ಮ ಮತ್ತು ಗುರುನಾಥರಾಯರು ಬಸರೂರು ಫ್ಯಾಮಿಲಿ. ನಾವು ಎಲ್ಲ ಸಣ್ಣಕ್ಕಿದ್ದಾಗ ಅವ್ರ ಮನೆಯಲ್ಲಿ ನಾವು ಭಾಳ ಚಂದವಾಗಿ ಅವರು ತಂದಿದ್ದು ಅನ್ನ, ಆಹಾರ, ಊಟ ಎಲ್ಲ ದಿನ ಮಾಡಿದ್ದೆಲ್ಲ ಅನುಭವ ಇದೆ. ಅವ್ರಿಗೆಲ್ಲರೂ ಜನ ಬೇಕಾಗಿತ್ತು, ಬಂದು ಊಟ ಮಾಡ್ಕೊಂಡು ಹೋಗೋದು ಒಂದು ಇದಿತ್ತು. ಹಾಗೆ ಅವ್ರು ಯಾಕೆ ಇದಾಗಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಕುಟುಂಬದವರು ಒಂದು ಕುಟುಂಬದ್ದೇ ದೇವಸ್ಥಾನವನ್ನ ಅವ್ರು ಬಂದು ಅನ್ನದಾನ ಮಾಡಿದ್ದೊಂದೆಲ್ಲ ಪುಣ್ಯ ಇದೆ. ಅಷ್ಟು ಚೆನ್ನಾಗಿ ಅವ್ರು ಇದು ಮಾಡಿದ್ರು. ನಮ್ಮ ಬಾವರ ಬಗ್ಗೆ ಈಗ ಒಂದೆರಡು ಮಾತಾಡ್ಬೇಕಂದ್ರೆ, ನಮ್ಮ ಬಾವರು ಭಾಳ ಒಂಥರ ಸೌಹೃದಿ, ಕರುಣಾಮಯಿ. ಅವರು ಸುಮಾರು ಜನರನ್ನ ತಪ್ಪದಾರಿ ಹೋದವ್ರನ್ನೆಲ್ಲ ಒಂದೊಂದು ದಾರಿ ತಂದು ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಒಂದು ಉದಾಹರಣೆ ಇದೆ. ಅದು ಬಹಳ ಜನರು ಅವರಿಂದ ಲಾಭ ಪಡೆದವರು ಇದ್ದಾರೆ. ಆ ಕಷ್ಟ ಕಾಲದಲ್ಲಿ ಅವ್ರ ಫ್ಯಾಕ್ಟ್ರಿನ ಅಷ್ಟಿದ್ದಿದ್ರು ಅವರು ನಮ್ಮ ಅಕ್ಕ ಆ ಮಕ್ಕಳನ್ನ ಅವ್ರ ಭಾವರು ಯಾವುದೇ ಇದಾಗಲಿ ಅವ್ರು ಬಹಳ ಕಷ್ಟದಲ್ಲಿ ಬೆಳೆಸಿ ಈ ಹಂತಕ್ಕೆ ತಂದು ಇವರಿಗೆಲ್ಲ ಲಾಲನೆ ಪಾಲನೆ ಮಾಡಿ ಒಂದು ಸಂಸ್ಕಾರಯುತವನ್ನ ಅವ್ರಿಗೆ ಕಲಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಹ್ಯಾಟ್ಸಪ್. ಇದನ್ನ ಎಲ್ಲ ಫ್ಯಾಮಿಲಿಯವರು ಇದನ್ನು ಅನುಸರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನು ಅಷ್ಟೇ, ಅವರು ಬಹಳ ಕಷ್ಟದಲ್ಲಿ ಅವರ ನಾದಿನಿಯರನ್ನ 6 ಜನ ನಾದಿನರ ಅತಿ ಮೂಗು ಮಾಯ್ಪಾಸ್ ಇದೆಲ್ಲೂ ಎಲ್ಲ ಕುಟುಂಬದಲ್ಲಿ ಬರಲ್ಲ. ಅದನ್ನು ಬಹಳ ಖುಷಿಯಾಗಿ ಅವರು
ಆ ಫ್ಯಾಮಿಲಿಯಲ್ಲಿ ಬಂದವರಿಗೆಲ್ಲ ನಾದಿಯರನ್ನ ಅವ್ರ ಫ್ಯಾಮಿಲಿ ಚಂದವಾಗಿ ನೋಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವ್ರ ಮಗ ಪ್ರವೀಣ್ ಕುಮಾರ್ ಬಸವನವರು ಅವರು ಅಷ್ಟೇ ಅವ್ರ ಕುಟುಂಬದಲ್ಲಿ ಎಲ್ಲರಿಗೂ ಪ್ರತ್ಯಕ್ಷ ಇರ್ಬೋದು, ಪರೋಕ್ಷ ಇರ್ಬೋದು, ಅಥವಾ ಹಿಂಗಡೆಯಿಂದ ಭಾಳ ಸಹಾಯ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಅವರಿಗೊಂದು ಒಂಥರ ಒಂದು ಹೆಲ್ಪಿಂಗ್ ನೇಚರ್ ಭಾಳ ಇದೆ. ಅದೇ ರೀತಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮನ ಹೀಗೆ ನಿರಂತರವಾಗಿ ಎಲ್ಲ ಸಂದರ್ಭ ನಡೆಸಿ ಎಲ್ಲ ಈ ಬಂಧು ಬಳಗದವರು, ಈ ಕುಟುಂಬದವರು, ರಕ್ತ ಸಂಬಂಧಿಕರು ಎಲ್ಲ ಇಲ್ಲಿ ಸೇರಿ ಇದನ್ನು ಖುಷಿಯಾಗಿ ಆಚರಿಸುವಂತಾಗಲಿ. ದೇವರು ಭಗವಂತ ಅವರಿಗೆ ಇದನ್ನು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ತಥಾಸ್ತು ಅಂತ ಹೇಳಿ. ಬಾವಾಜಿಯವರು ನನಗೆ ಗುರುಗಳ ಸಮಾನ, ತಂದೆ ಸಮಾನ. ನನಗೆ ಮದುವೆ ಮಾಡಕ್ಕೆ ಮೂಲ ಕಾರಣ ಅವರೇ. ಅವ್ರಿಗೆ ಹೇಳೋ ಮರ ನಂಗೆ ಕೇಳ್ತೀನಿ. ಮೂಲ ಕಾರಣ ಅವರೇ. ಹುಡುಗಿ ನೋಡಿದ್ದು ಅವರೇ. ಮತ್ತೆ ನಮ್ಮ ಅಕ್ಕನೂ ಅಷ್ಟೇ ಮದುವೆ ಆಗು ಒತ್ತಾಯ ಮಾಡಿ ನನಗೆ ಮೇನ್ ನೋಡಿದ್ದು ಅಕ್ಕನ ಬಾವಜಿ. ಅವರಿಗೆ ನನ್ನ ತಿರುಳು ನೋಡಿ ನಂದು ಮದುವೆ ಆಗಿ 27 ವರ್ಷ ಆಯ್ತು. ಇವಾಗ ಒಳ್ಳೆ ರೀತಿ ಅನ್ಯೋನ್ಯವಾಗಿ ಇದ್ದೀವಿ. ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಾಬಾಜಿ ನನಗೆ ಮದುವೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ಸ್ಕೊಂಡು, ನಮ್ಮ ಚಿಕ್ಕಪ್ಪನ ಹತ್ರ, ನಮ್ಮ ಅಪ್ಪನ ಹತ್ರ ಎಲ್ಲ ಬಯಸ್ಕೊಂಡು ನನ್ನ ಮದುವೆ ಮಾಡಿದ್ದಾರೆ. ಬಾಬಾಜಿಗೆ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನನ್ನ ಮಗಳು ಹುಟ್ಟಿದಾಗ ಎಲ್ಲರಿಗೂ ಬೇಜಾರಾಗಿತ್ತು ಹೆಣ್ಮಗು ಅಂತ. ಆದ್ರೆ ಬಾಬಾಜಿ ಮಾತ್ರ ನಮ್ಮ ಮನೆ ಲಕ್ಷ್ಮಿ ಅವಳಿಗೆ ಎಂದೂ ಹೆಣ್ಣು ಮಾಡಬೇಡ ಅಂತ ಹೇಳಿದ್ರು. ಅದು ನಾನು ಎಂದೂ ಮರೆಯಲ್ಲ ಬಾಬಾಜಿಗೆ. ನನ್ನ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನನಗೆ ಅದು ರುಚಿಗೆ ಮಾಡಲಿಲ್ಲ ಅಂತ ಎಂದೂ ಮರೆಯಲ್ಲ. ನನ್ನ ಮಗಳು ಹೇಳಿದ್ರು, ನಾನು ಪರೀಕ್ಷೆಗೆ ಹೋಗಲೇಬೇಕಮ್ಮ, ನೀನು ಬಾಬಾಜಿ ಫಂಕ್ಷನಿಗೆ ಹೋಗು, ನಾನು ಬಾಬಾಜಿ ಮಾತಾಡ್ಸ್ಕೊಂಡು ಬರ್ತೀನಿ. ಮೊನ್ನೆ ಬಂದು ಬಾಬಾಜಿ ಮಾತಾಡ್ಸ್ಕೊಂಡು ಕಾರ್ ಇಟ್ಕೊಂಡು ಹೋಗಿದ್ದಾಳೆ. ಅವಳು ಲಾಸ್ಟ್ ಪರೀಕ್ಷೆ ಆಗೋಕೆ ಹೋಗಿ ಅವ್ಳು ಹೋಗಲೇಬೇಕಾಯ್ತು. ಅವಳು ನನ್ನ ಮನೆ ಲಕ್ಷ್ಮಿ, ಅವಳು ಚೆನ್ನಾಗಿ ನೋಡ್ಕೊ ಅಂತ ಬಾಬಾಜಿ ಹೇಳಿದರು. ಅದ್ರ ಮಾತ್ರ ನನ್ನ ಜೀವನದಲ್ಲಿ ಎಂದೂ ಮರೆಯೋದಿಲ್ಲ. ಈಗ ಅವಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಹೋಗಮ್ಮ ಬಾಬಾಜಿ ಫಂಕ್ಷನಿಗೆ ಹೋಗಿ ಬಾ ಅಂತ ಹೇಳಿದ್ರು. ಮತ್ತೆ ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡ್ಕೊಂಡು ಮದುವೆಗೆಲ್ಲ ಒಳ್ಳೆತನದಿಂದ ಮದುವೆ ಮಾಡಿಸಿ ಇವರಿಗೂ ಇವರಿಗೂ ನನಗೆ ಒಳ್ಳೆತನದಲ್ಲಿ ಮದುವೆ ಮಾಡಿಸಿ ನಾವು ಚೆನ್ನಾಗಿದ್ದೀವಿ. ಈಗ ಅದಕ್ಕೆಲ್ಲ ಕಾರಣ ನಮ್ಮ ಬಾಬಾಜಿ. ನನ್ನ ಮನೆ ಬಿಟ್ಟು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ನಮ್ಮ ಅತ್ತೆ ಮಾತಿ ಒಂದು ಬೆಲೆ ಕೊಟ್ಟುಕೊಂಡು ನನ್ನ ಮನೆ ಬಿಟ್ಟಾಕಿ ನಮ್ಮ ಮನೆಗೆ ನಾವು ಹೋಗಿದ್ದೀವಿ. ನಿಮ್ಮ ಸಂಸಾರ ನೀವು ನೋಡ್ಕೊಳ್ರಿ, ನಿಮ್ಮ ಮನೆ ನೀವು ಉಳಿಯಿರಿ ಅಂತ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿದ್ರು. ಅವ್ರ ಮಾತಿಗೆ ಒಂದು ಬೆಲೆ ಕೊಟ್ಟು ನಾವು ನಮ್ಮ ಭಾವನ ಹತ್ರ ಪರ್ಮಿಷನ್ ತಗೊಂಡೇ ನಾವು ನಮ್ಮ ಮನೆಗೆ ಹೋಗಿದ್ದೀವಿ. ನಾವು ಹೋಗಿ ಸ್ವಲ್ಪ ದಿನದಲ್ಲೇ ನಮ್ಮ ಅತ್ತೆ ಹೋದ್ರು. ಅವ್ರ ಆಸೆ ಒಂದು ಈಡೇರಿಸಿದೀನಿ ಅಂತೇಳಿ ಒಂದು ಸಮಾಧಾನ ನನಗೆ. ನಾನು ಆ ವಿಷಯ ಬಾಬಾಜಿಗೆ ಹೇಳಿಲ್ಲ. ಅದು ನನಗೆ ಬೇಜಾರಾಯಿತು. ಬಾಬಾಜಿಗೆ ಹೇಳಿದ್ರೆ ನನ್ನ ಬಾಬಾಜಿ ನಾನು ಬೇರೆ ಮನೆಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಬಾಬಾಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮದುವೆ ತುಂಬ ಆಸೆ ಮಾಡ್ತಾರೆ ಅವರು, ಈಗಲೂ ಆಸೆ ಮಾಡ್ತಾರೆ. ನನ್ನ ಮದುವೆಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಂದು ಬಾಬಾಜಿ ದುಃಖನೂ ಎಂದೂ ಮರೆಯಲ್ಲ. ಭೀಮಲತಾ ಶಾಂತಿ ಅಂದ್ರೆ ನಮ್ಗೆ ಏನಂತಾನೋ ಇದುವರೆಗೂ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಆಗತ್ತೆ, ಆದ್ರೆ ನಾವು ಹೋಗೋದು, ಊಟ ಮಾಡೋದು, ಬರೋದು, ನಮಗೆ ಅದು ಏನಂತಾನೂ ಗೊತ್ತಿಲ್ಲ. ಇವತ್ತು ಅದು ಕರೆಕ್ಟಾಗಿ ಗೊತ್ತಾಗಿದೆ ಅಂದ್ರೆ ಇವತ್ತೇನೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ನಮ್ಮ ಅಮ್ಮ ಸಾಯ್ಬೇಕಾದ್ರೆ ನಮ್ಮ ಅಣ್ಣ ಅತ್ತಿಗೆ ಒಂದು ಮಾತು ಕೊಟ್ಟಿದ್ರು, ನೀವು ಕಡೆ ತನಕ ನಾ ಚೆನ್ನಾಗಿ ನೋಡ್ಕೊತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಅದೇ ಪ್ರಮಾಣ ಅವ್ರು ನೋಡ್ಕೊತಾ ಇದ್ದಾರೆ. ನಮಗೆ ಯಾವ್ದಕ್ಕೂ ನಮ್ಗೆ ಇದು ಮಾಡ್ತಾ ಇಲ್ಲ. ಏನಾದ್ರೂ ನಮ್ಗೆ ಇಲ್ಲಿ ಇದ್ದವ್ರಿಗೆ ಕರ್ಕೊಂಡು ಇಲ್ಲಿ ಮಾಡ್ದೆ ಅವ್ರ ಮುಂದೆ ಏನೂ ಇದು ಮಾಡೋದಿಲ್ಲ. ಮತ್ತು ಪ್ರವೀಣನೂ ಅಷ್ಟೇ, ಬಂದು ನಮ್ಗೆ ಏನಾದ್ರೂ ಬಂದು ಮನೇಲಿ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಅದೊಂದು ಸಂತೋಷ. ಅದೇನು ನಾನೇನು ಹೇಳಬೇಕಾಗಿದ್ದಿಲ್ಲ. ಎಲ್ಲ ನಮಗೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಅವರ ಫ್ಯಾಮಿಲಿಯ ಕಡೆ ಅಳಿಯ ಎಲ್ಲ ಸಣ್ಣ ಮಗಳು ಮುದ್ದಿನಾಳಿಯ ಅವರು ನಮ್ಮ ತಂದೆ ತಾಯಿ ಆಗಿದ್ರು. ಇವರ ನಮ್ಮ ಹಿರಿಯರನ್ನ ಅತ್ತಿಗೆ ಹತ್ರ ಇತ್ತು. ಈಗ ಅವ್ರದ್ದು ಅಭಿಮಾನ ಎಲ್ಲ ಇದೆ ನಮ್ಮ ಇದರಲ್ಲಿ. ಅವಾಗ ಒಂದು ಊರಿಗೆ ಬರ್ಬೇಕಂದ್ರೆ ಒಂದು ನಮಗೆ ಬಂದಾಗೆ ಮಾತಾಡಿ ಇವತ್ತು ಏನಿದೆ ಮನಸ್ಸು ಕಾಪಾಡ್ತೀನಿ ಅಂತ ಹೇಳಿ
ಮೈಕ್ ಹತ್ರ ಇಷ್ಟು ವೇಳು ಸಗಳನೆ ಅರುಣ ಕೃಷಿ ಅಲ್ಲರಿ ನಾವು ಎಕ್ಕಾವಕರ್ಮಂತ ಮಗ ದೇವ್ರ ಸಹೋದರು ರಸಮೂಲ असं किती म्हणत निघाले कष्टकाळ असतो हेल्प केलं चालते कसं म्हणजे हवं आता देवाला प्रार्थना करतो जीवितावधी आरोग्य म्हणून सगळ्यांना अशी प्रीती करते का शक्ती देवता का देव म्हणून हा देवाला प्रार्थना सगळ्यांना नमस्कार ದೈವಮ್ಮ ಶಾಂತರಮ್ಮ ಹೇಳಿದ್ರು ನಾವು ಇವತ್ತು ಆರಾಮಾಗಿ ಕೂತು ಇವ್ರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅವ್ರು ಮಾಡಿದ ಪುಣ್ಯ. ಬಹಳ ಜನ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯದಿಂದ ನೀವು ಇವತ್ತು ಸುಖವಾಗಿದ್ದೀರಾ ಅಂತ. ಅಕ್ಷರಶಃ ನಿಜ. ನಾವು ಇವತ್ತು ಈ ಬಟ್ಟೆ ಹಾಕೊಂಡು ಈ ತರ ಒಂದು ಉತ್ಸವ ಮಾಡ್ತಾ ಇದೀವಿ, ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದು ಅವರು ನಮಗೆ ಕೊಟ್ಟ ಭಿಕ್ಷೆ. ಯಾವತ್ತೂ ಅವರಿಗೆ ಹೇಳ್ಕೊಂಡಿರ್ಲಿಲ್ಲ. ಒಂದು ಸಣ್ಣ ಘಟನೆ ನಾನು ಹೇಳ್ತೀನಿ. ನಾನು ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತ ಅವ್ರಿಗೆ ಭಾರಿ ಆಸೆ ಇತ್ತು. ಇಂಜಿನಿಯರಿಂಗ್ ಕಳಿಸಿದ್ರು. ಆದರೆ ನನಗೆ ಮೊದಲಿಂದನೂ ಹೋಮ್ ಸಿಕ್ನೆಸ್, ಮನೆ ಬಿಟ್ಟಿದ್ದು ನನಗೆ ಅಭ್ಯಾಸನೇ ಇಲ್ಲ. ನಾನು ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಿನಲ್ಲಿ ನಾನು 2 ವರ್ಷ ವೇಸ್ಟ್ ಮಾಡಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡದೆ ವಾಪಸ್ ಮನೆಗೆ ಬಂದೆ. ನಾನು ಓದಲ್ಲ ಅದು ಅಂತೇಳಿ. ಅವಾಗ ಇಡೀ ಸಮಾಜ, ನಮ್ಮ ಕುಟುಂಬದವರು ಎಲ್ಲರೂ ನನ್ನನ್ನು ಬಹಳ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು. ಆದರೆ ನನ್ನ ಜೊತೆಗೆ ಅವತ್ತು ಇವತ್ತು ನಿಂತವ್ರು ನಮ್ಮ ಅಪ್ಪ ಒಬ್ಬರೇ. ಯಾರಿಗೂ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ದೇನೆ ನನ್ನ ಮರ್ಯಾದೆ ಉಳಿಸು, ನೀನು ಏನೋ ಇಂಜಿನಿಯರಿಂಗ್ ಓದಿದ್ರೆ ಪರವಾಗಿಲ್ಲ, ಏನಾದರೂ ಒಂದು ಓದು, ಅಟ್ಲೀಸ್ಟ್ ಒಂದು ಡಿಗ್ರಿ ತಗೋ ನಿನ್ನ ಕೈಯಲ್ಲಿ ಅಂತ ಹೇಳಿದ್ರು. ಸೊ ಅವರು ಅಷ್ಟೆಲ್ಲ ಹೇಳಿದ್ದಕ್ಕೆ ಅವ್ರಿಗೆ ಮನ್ಸಿಗೆ ಬೇಜಾರಾಗಬಾರ್ದು ಅಂತೇಳಿ ನಾನು ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನು ಡಿಗ್ರಿ ಓದಿ ಈ ಕೆಲಸಕ್ಕೆ ಬರಲಿಕ್ಕೆ ಎಲ್ಲ ಅವರೇ ಕಾರಣ. ಈ ಕೆಲಸಕ್ಕೆ ಬರ್ಬೇಕಾದ್ರೂ ಅವ್ರು ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ನನ್ನ ಕೈಯಲ್ಲಿ ಕೆಲಸಕ್ಕೆ ಸೇರ್ಬೇಕಾದ್ರೆ ಟ್ರೈನಿಂಗ್ಗೆ ಹೋಗ್ಲಿಕ್ಕೂ ದುಡ್ಡಿರ್ಲಿಲ್ಲ, ನನ್ನ ಮದುವೆ ಆಗ್ಲಿಕ್ಕೂ ನನ್ನ ಕೈಯಲ್ಲಿ ದುಡ್ಡಿರ್ಲಿಲ್ಲ. ಆ ಪರಿಸ್ಥಿತಿಲಿ ನಾವಿದ್ವಿ. ನನ್ನ ಹತ್ರ ಒಂದು ಸ್ವಂತ ಬೈಕು ಇರಲಿಲ್ಲ. ನಾನು ನಮ್ಮ ಚಿಕ್ಕಪ್ಪನ ಬೈಕ್ ತೊಗೊಂಡು ಓಡಾಡ್ತಿದ್ದೆ, ಅನಂತ ಕಾಕನ ಬೈಕ್ ತೊಗೊಂಡು ಓಡಾಡ್ತಿದ್ದೆ. ಮತ್ತೆ ಶಾಂತರಮ್ಮನ ಮನೆಯಲ್ಲಿ ದೈವಮ್ಮ ಒಂದು ಕಾರ್ ಕೊಟ್ಟಿದ್ರು. ಆ ಕಾರ್ ತೊಗೊಂಡು ಕದ್ದು ಮುಚ್ಚಿ ಕಾರ್ ಓಡಿಸ್ತಿದ್ದೆ. ನಮ್ಮ ಹತ್ರ ಏನೂ ಇರಲಿಲ್ಲ. ಅವತ್ತು ಗ್ರೌಂಡ್ 0 ಇಂದ ಹಿಡಿದು ಇವತ್ತು ಏನು ಬಂದು ದೇವರು ನಮಗೆ ಕೊಟ್ಟಿದ್ದಾನೆ, ಅದಕ್ಕೆಲ್ಲ ಅವ್ರು ಮಾಡಿದ ಪುಣ್ಯ ಕಾರಣ. ನಮ್ಮ ಅಪ್ಪ ಅಮ್ಮ ನಾನು ನೋಡಿದ ಹಾಗೆ ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ. ಯಾರಿಗೂ ಒಂದು ಮಾತು ಅವ್ರಿಗೆ ಸ್ವಲ್ಪ ಶಾರ್ಟ್ ಟೆಂಪರು, ಅವ್ರ ರಾಶಿನೇ ಆ ಥರ. ಅವ್ರು ಸ್ವಲ್ಪ ಶಾರ್ಟ್ ಟೆಂಪರು, ನಮಗೂ ಅದೇ ಗುಣ ಬಂದಿದೆ. ಆದರೆ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಅವರು, ಅಷ್ಟು ಮಾತ್ರ ಗ್ಯಾರಂಟಿ. ಈ ಗೋಪಾಲಕೃಷ್ಣ ದೇವಸ್ಥಾನ ನಮ್ಗೆಲ್ಲರಿಗೂ ಗೊತ್ತಿದೆ. ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಒಂದು ಇಟ್ಟಿಗೆ ಗೂಡು ತರ ಇತ್ತು. ಇವತ್ತು ಒಂದು ದೊಡ್ಡ ಭವ್ಯ ದೇವಸ್ಥಾನ ಆಗ್ಲಿಕ್ಕೆ ನಮ್ಮ ಅಪ್ಪನೇ ಕಾರಣ. ಅಲ್ಲಿ ಒಂದೊಂದು ಇಟ್ಟಿಗೆನೂ ಅವರು ಹೊತ್ತು ಆ ದೇವಸ್ಥಾನ ಕಟ್ಟಿದ್ದಾರೆ. ಅದರ ಪುಣ್ಯ ನಾವು ಇವತ್ತು ಸುಖ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಕೃತಜ್ಞತೆಯನ್ನು ನಾನು ತೋರ್ಸೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ. ನಾವು ಸಾಯೋ ತನಕ, ನಾವು ಕೊನೆ ಉಸಿರು ಇರೋ ತನಕ ಅವ್ರು ಋಣ ತೀರ್ಸಕ್ಕಾಗಲ್ಲ. ಆದರೆ ಈ ಥರದೊಂದು ಸಣ್ಣ ಕಾರ್ಯಕ್ರಮ ಮಾಡಿ ಅವ್ರಿಗೆ ಖುಷಿ ಕೊಡ್ಬೋದು. ಹಾಗಾಗಿ ನಾವೆಲ್ಲರೂ ಅವ್ರಿಗೆ ಖುಷಿ ಕೊಡಬೇಕು ಅಂತಾನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನೀವೆಲ್ಲರೂ ಬಂದಿದ್ರೆ ನಮಗೆ ಬಹಳ ಸಂತೋಷ ಆಗಿದೆ. ಇವತ್ತು ಮತ್ತೊಂದು ಹೆಸರನ್ನು ನಾನು ತಗೊಳ್ಬೇಕು. ನಮ್ಮ ಅಮ್ಮಮ್ಮ ರುಕ್ಮಿಣಿಬಾಯಿ. ನಮ್ಮ ಅಮ್ಮನೂ ಕೆಲಸದಲ್ಲಿದ್ರು, ನಮ್ಮ ಅಪ್ಪನೂ ಕೆಲಸದಲ್ಲಿದ್ರು. ಅಮ್ಮಮ್ಮ ಏನಾದರೂ ನಮ್ಮನ್ನು ನೋಡ್ಕೊಳ್ಳದೆ ಇದ್ದಿದ್ರೆ ಅವರು ನಮ್ಮಮ್ಮನ ಧೈರ್ಯ ಕೊಟ್ಟು, ನಿನ್ನ ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು ಬಿಡಬೇಡ, ನಿನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತೇಳಿ ಧೈರ್ಯ ಕೊಟ್ಟು ನಮ್ಮನ್ನು ಸಾಕದೇ ಇದ್ದಿದ್ರೆ ಇವತ್ತು ನಾವು ಯಾರು ಎಜುಕೇಶನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ ನಮ್ಮನ್ನು ಸಾಕಕ್ಕೂ ಆಗ್ತಿರ್ಲಿಲ್ಲ. ನಮ್ಮಮ್ಮಮ್ಮ ನಮ್ಮನ್ನು ಅಷ್ಟು ಪ್ರೀತಿಯಿಂದ, ನಾನು PUC ಹೋಗೋ ತನಕನೂ ನನಗೆ ಅನ್ನ ಹಾಕಿದ್ದಾರೆ. ನಾವು ಇಡೀ ದಿನ ಅವ್ರ ಮನೆಯಲ್ಲೇ ಬೆಳೆದು ದೊಡ್ಡವರಾಗಿದ್ದು. ಆ್ಯಕ್ಚುಲಿ ಈ ಕಾರ್ಯಕ್ರಮ ಹೋದ ವರ್ಷ ಏಪ್ರಿಲಲ್ಲಿ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅಮ್ಮಮ್ಮನ ಅವಳು ಜೀವಂತ ಇರಬೇಕಾದ್ರೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ಭಾಳ ಆಸೆಯಿಂದ ಗಡಿಬಿಡಿ ಮಾಡಿ ಆ ಕಾರ್ಯಕ್ರಮ ಏಪ್ರಿಲ್ 26ಕ್ಕೆ ಇಟ್ಕೊಂಡಿದ್ದೆ. ಅವ್ರದ್ದು ಸ್ವಲ್ಪ ಹೆಲ್ತ್ ಇದಾಗ್ತಾ ಇತ್ತು ಅಂತ ನನಗೆ ಗೊತ್ತಿತ್ತು. ಆದರೆ ಅವರು ಕಳೆದ ಅಕ್ಟೋಬರ್ನಲ್ಲಿ ತೀರ್ಕೊಂಡ್ರು. ನಾನು ಅವರಿಗೋಸ್ಕರ ಅವ್ರನ್ನ ಈ ಕಾರ್ಯಕ್ರಮದ ದಿವಸ, ಇವತ್ತಿನ ದಿವಸ ಈ ಪ್ಲಾನ್ ಮಾಡಿದ ಪ್ರಕಾರ ಹಿಂದಿನ ದಿವಸ ಅವ್ರಿಗೆ ಕರೆದು ಅವ್ರಿಗೊಂದು ಬಂಗಾರದಿಂದ ಅವ್ರಿಗೆ ಅಭಿಷೇಕ ಮಾಡಿ ಅವ್ರ ಕಾಲು ತೊಳೆದು, ಆಮೇಲೆ ಅವ್ರಿಗೊಂದು ಒಳ್ಳೆ ಸೀರೆ ಕೊಡಿಸಿ, ಅವ್ರ ಹತ್ರ ಬಿಳಿ ಸೀರೆ ಇರಲಿಲ್ಲ, ಆ ಸೀರೆ ಕೊಡಿಸಿ ಅವ್ರಿಗೆ ಉಡಿಸಿ ನಾನು ನೋಡಿ ಖುಷಿ ಪಡ್ಬೇಕು ಅಂತ ನಂಗೆ ಭಾಳ ಆಸೆ ಇತ್ತು. ಅದು ಯಾವುದೂ ಈಡೇರಲಿಲ್ಲ. ಆದರೆ ಅಕ್ಷಯ ತೃತೀಯ ದಿನ ಹೋದ ವರ್ಷ ಏನು ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು, ನಾನು ಅವತ್ತು ಅಮ್ಮಮ್ಮನ ಮನೆಗೆ ಹೋದೆ. ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ.
ಅವ್ರಿಗೆ ಹೋಗಿ ನಾನು ಒಬ್ಬನೇ ಹೋಗಿ ಅವ್ರ ಕಾಲ ಮೇಲೆ ಒಂದು ಬಂಗಾರದ ನಾಣ್ಯ ಇಟ್ಟು ಕಾಲು ತೊಳೆದು ಅವ್ರದ್ದು ನನ್ನ ಕರ್ತವ್ಯ ನಾನು ಮಾಡಿ ಬಂದೆ. ಆದರೆ ಸೀರೆ ಉಡಿಸ್ಲಿಕ್ಕೆ ನನಗೆ ಆಗಲಿಲ್ಲ. ದುರಂತ ಅಂದ್ರೆ ಅವ್ರು ತೀರ್ಕೊಂಡಾಗ ಅದೇ ಸೀರೆ ಅವ್ರಿಗೆ ಉಡಿಸಿ ಅವ್ರನ್ನ ನಾವು ಕರ್ಕೊಂಡು ಹೋಗಿದ್ವಿ. ಆ ವಿಷಾದ ನನಗಿದೆ. ಅವ್ರ ಭಿಕ್ಷೆಯಿಂದ ನಾವು ಬದುಕ್ತಾ ಇದ್ದೀನಿ. ನಾನು ಈ 3 ಜನರನ್ನ ಯಾವತ್ತೂ ಮರೆಯಲ್ಲ. ನಮ್ಮ ಅಮ್ಮಮ್ಮ, ನಮ್ಮಪ್ಪ, ನಮ್ಮಮ್ಮ. ಇವತ್ತು ನಾವು ಏನೇ ಆಗಿದ್ವಿ, ನಾನು, ನಮ್ಮ ಪ್ರಮೀಳಾ, ಪ್ರತಿಭಾ, ನಮ್ಮ ಇಡೀ ಕುಟುಂಬ ಇಷ್ಟು ಚೆನ್ನಾಗಿರ್ಲಿಕ್ಕೆ ಅವ್ರು 3 ಜನ ಕಾರಣ. ಅವ್ರಿಗೆ ನಾವು ಮತ್ತೊಂದ್ಸಲ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಕುಟುಂಬದವ್ರು ಎಲ್ಲರೂ, ನಾನು ಜಸ್ಟ್ ಒಂದು ವಿಷಲ್ ಹೊಡೆದ್ರೆ ಸಾಕು ಎಲ್ಲರೂ ಬಂದು ಇಲ್ಲಿ ಸೇರ್ತೀರಾ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಇರ್ತೀವಿ ನಮ್ಮ ಕುಟುಂಬದವರು. ನೀವೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. नमस्कार. हरि ओम नमस्कार. प्रवीण बसवर मने अण्णाने अण्णा सांगताना की भीमरथ शांतीचे बद्दल तांकां वरकाम मान आशिल्लें. भीमरथ शांती दोन ऐंद्री शांतीक वचका म्हणून आमकां 75 इयर्स ऐंद्री शांती अशीच दंपती जावन घेवन अशीच रथांनी सोडून घेवन 2 दिसांचो फंक्शन कार्यक्रम करून अशीच आमी सर्व मेळटा म्हणजे एक उद्देश आमकां आसा. अरुण माम कश्टी म्हणारी मठान सुतय सोमेंगल सुतय सेवा तो हळहळ पे संगे म्हणतीची गोपाल कृष्ण देवस्थानांत आमी मस्त घर सेवा आनी करून गेलो. लोकल सभेचे अध्यक्ष सुद्दां जावन गेलो. मस्त सेवा केला आसा. अशी तागेले चड प्रवीण कुमार बसवर सुतय आतां मठाचे मस्त गुरुंगल सेवा करता आसा. गुरुंगल कृपा आशीर्वादाक विशेष पात्र जाता आसा. त्या ऐकून म्हाका मस्त कशी जाता आसा. काही पडला रे प्रवीण कुमार बसवर कबीर कुमार बसवर म्हणून सांगून आयकता कोण जाता आसा तो म्हाका मम्मान चल्लो मस्त कशी जाता. अशीची विशेष प्रार्थना म्हणारी त्याची पायश्रेष्ठ आराधना करता आसता देवा लागीं विशेष प्रार्थना करता. प्रत्येक देवाला प्रार्थना करताची आमगेले अरुण कुमार बसवर सुलोचनाचे काही दीर्घायुष्य आरोग्य श्री मृत्युंजय देव अनुग्रह करो. श्रीलंका आमकां मस्त हेल्प केला सामने. एक्चुअली खास साऊथ भाव जाता आमकां अम्माकानी जाल्यार त्या दृश्टीन केले पडले न्ही ती खास वेळे वळखीच आमकां अम्माकानी पळोवंक गेवताली. मस्त हेल्प केलो आसा. उपकार केलो आसा. लग्ना वेळारी हाताच वेळारी म्हाका लग्ना वेळा सुद्दां तुगेले काळजी कोणाक रे हांव आसा हांव तुका हेल्प करता म्हणून म्हाका मावा लागीं उलोवन मंगेश पप्पा लागीं उलोवन परत बोल हेल्प करून आनी मस्त हें केलें आसा. ह्या वेळार ह्या संदर्भांत उगडास मागीर तांकां नमस्कार करता आसा. प्रार्थना करता आसा. तुमगे हेल्पाक आमी मस्त चिरऋणी रावन आसा. धन्यवाद. हरि ओम. महिलांका नमस्कार. कसं म्हणाले आज संघ विषय कसं म्हणाले भाग्यम फलति सर्वत्र न च विद्या न च पौरुषम कंचाके एक भाग्य जाव का कसं म्हणाले हांव मिगेल भयणीक प्रवीण कुमार बसवर लग्न करून दिवस जम पळयता आसा. कशें म्हणाले माणी मावशेने एक हाऊस बापसे से मिगेल भयणीक तांणी पळयता आसाची आणि आम्ही हांगा येयले तेन्ना प्रतिबंध पळयताची कशी आदराती ती करताची कशी सत्कार करताची कशी चरणमा पळोवका म्हणून तांगेल निमित्त शिक्का ती काल दोन हांव पळयता आसा. आमगेले अरुण मामा बायल काल दोन हांव पळयता ती पुराय लोकांक जेवण केल्या नंतर लास्ट जेवता केन्नाची हावस उरता अशीची पुराय लोकांक जेवण केल्या नंतर लास्ट जेवता अशीची आमी पुराय लोक हांव आनी आमगेलो नागराजण्णा लास्ट बाकी आशिल्ले लास्ट पुराय लोकांक जेवण केल्या नंतर ती जेवली. ताका हावसूल एक हें म्हणटाची मोग म्हणून म्हणटाची म्हणताना संचित सर कसा विषय म्हणून म्हळ्यार एक कशी एक मोग करका ते तांगेल निमित्त शिकका आणि आईल्यांका कसं एक भेदभाव नाशी कशी एक हे करका तशी तांगेले ते शिक्षित असल मस्त विषय आसा. म्हणताना मस्त एक मोग केला आमकां की म्हगेल भयणीक की आमगेले एक घरा की मस्त एक मोग केला त्यांनी तशी आयच्या दिवसाक ते भीमरथ शांती दवरून घेतल्या मुखारी सहस्त्रपूर्ण चंद्र दर्शन शांती दवर तशी तो तुमगेलो मंगेश महालक्ष्मी की अनुग्रह करचे आणि तुमगेले स्वाम्याल की आशीर्वाद सदा काळ तुमगेल घराचेर की प्राप्ती जावन मुखारी तुमगेले नात्रांक काणो मस्त देवधर्मा कार्य तुमगे हातान जाव तशी तर देवान अनुग्रह करता. इमोशनल सेंटिमेंटल लेवल गेली ती थोड्या लाईट नोट येऊया एंटरटेनमेंट कंटिन्यू करूया. पहिली लास्ट वीक 1-2 वारा पुढे अशी भानवार अनु बाहेर बैसून टॅब आणतो कसं की ಕೂಗಡಿ ಯಾಕಂದ್ರೆ
थोडे न्यूजपेपर हाडाती म्हण दियाती म्हटली अन्न कोपयले कसंग 2021 आयला हे जमाना तो कोणी न्यूजपेपर निघून वाचित मग घे आता टॅब असं घे म्हणली ती काढली टॅब काढ फत्रात मारली कसं नका मारले म्हणे हा जर्नल माझे पेपर निघली फिसला 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 तेरे गोरे बदन पे फिसला तेरे गुलाबी होठों को देख मैं तो पिघला 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 तुझको ले जाऊंगा मैं खींच के तुझको लगाऊंगी मैं खींच के करेंगे पर बड़ी स्पीड में मेरे काफी की सीट पे खाली खाली सीट पे प्यार मोहब्बत करेंगे पर बड़ी स्पीड में सृष्टि
ಎಂದರೆ ಏನೋ ಹರ್ಷವು ಒಂದು ಕೋರ್ಟಿನಲ್ಲಿ ಟೈಪಿಸ್ಟ್ ಆಗಿ ದುಡಿದೆ, ಮಕ್ಕಳ ಒಳಿತಿಗಾಗಿ ನೀ ಸುಖವ ತ್ಯಜಿಸಿದೆ. ಕೋಟಿ ದೇವರೆಲ್ಲ ಕೂಡಿ ನಿಂತರೇನು, ಅಕ್ಕನ ಹಾಗೆ ಪ್ರೀತಿ ತೋರಿಸನಿಯಾ ಬರುವರೇನು ಎಂದು ಕನಸಲ್ಲಿ ಕಂಡ ನೆನಪಿದೆ. ಇಂದು ನಿನ್ನ ಕಾಣೋ ಆಸೆಯ ತುಂಬಿದೆ. ಅಕ್ಕ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ನೀನೇ ದೈವವು. ದಯವಿಟ್ಟು ಚಪ್ಪಾಳೆ ಹೊಡಿಬೇಕು. ನನ್ನೀ ವಯಸ್ಸು ಮರವೇ ಮಗುವೆ ಆಗಿ ಬಿಡುವೆ, ಅಕ್ಕ ನಿನ್ನ ತಮ್ಮ ಬಂದು ನೋಡು ಎನ್ನುವೆ. ನನ್ನೀ ತೋಳಿನಲ್ಲಿ ಅವಳ ಬಳಸಿನಲಿವೆ, ಇನ್ನೂ ನಿನ್ನ ಎಂದು ಬಿಟ್ಟು ಇರುವೆ ಎನ್ನುವೆ. ಅಕ್ಕನ ಮಡಿಲಲ್ಲಿ ನಾವು ಹೂಗಳು, ನಮ್ಮ ಬಾಳಿಗೆ ಅವಳೇ ಕಣ್ಗಳು. ಅಕ್ಕ ಎಂದರೆ ಏನೋ ಹರ್ಷವು, ನಮ್ಮ ಬಾಳಿಗೆ ನೀನೇ ದೈವವು. ಅಕ್ಕ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಅಕ್ಕ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಹೈಲೈಟ್ ಈ ಸಾಂಗ್. ಇದನ್ನು ಬರೆದವರಿಗೆ ಯಾರು ನೀರು ಗಣೇಶ್ ಕಿಣಿ, ಕವಿರತ್ನ ಕಾಳಿದಾಸ ಗಣೇಶ್ ಕಿಣಿಗೆ. ದಯವಿಟ್ಟು ಯಾರು ಕಿಡಿಕಾಣಿಕೆ ಹೇಳಿದ್ರೆ ದಯವಿಟ್ಟು ಕೊಡ್ಬೋದು. ಗಣೇಶ್ ಕಿಣಿಗೆ ಅವನಿಗೆ, ಅವನು ನನ್ನ ಅತ್ಯಂತ ಪ್ರೀತಿ ಹುಡುಗ. ನನಗಿನ್ನೂ ನೆನಪಿದೆ, ನನ್ನ ಸೈಕಲ್ ಮುಂದೆ ಒಂದು ಸಣ್ಣ ಸ್ಟ್ಯಾಂಡ್ ಹಾಕೊಂಡು ಅವನಿಗೆ ಊರೆಲ್ಲ ತಿರುಗಿಸ್ತಿದ್ದೆ. ಈಗ ಮೋಸ್ಟ್ಲಿ ನನ್ನ ಕಾರಲ್ಲೂ ಪೂರೈಸಕ್ಕಾಗಲ್ಲ ಅವನಿಗೆ. ನಾನು ಗಣೇಶಕ್ಕೆ ಬಹಳ ಟ್ರೈನ್ ಮಾಡ್ತಿದ್ದೆ. ಅವನಿಗೆ ಕ್ರಿಕೆಟ್ ಆಡೋದು ಬೇಡ ಅಂತೇಳಿ ಸಂಗೀತ ಕಲಿಸು ಅಂತ ತಬಲಾನು ಕಲಿಸ್ತಿದ್ದೆ, ಏನೇನೋ ಮಾಡ್ತಿದ್ದೆ. ನಂಗೆ ಅವನ ಮೇಲೆ ಬಹಳ ಪ್ರೀತಿ. ನಮ್ಗೆ ಒಂದೇ ಆಸೆ, ಅವ್ನಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗಿ ಒಳ್ಳೆ ಸೆಟ್ಲ್ ಆಗಿ ಅವನ ಭವಿಷ್ಯ ಒಳ್ಳೇದಾಗ್ಲಿ. ಇದೇ ತರ ಖುಷಿಯಿಂದ ನಮ್ಮೆಲ್ಲರಿಗೂ ಖುಷಿ ಕೊಡ್ತಾ ಇರ್ಲಿ. ಅದೇ ದೊಡ್ಡ ಹುಡುಗರೆ ನಿಮಗೆ ಕಿರುಕಾಣಿಕೆ ನನ್ನ ಸಂಪೂರ್ಣ ಆಶೀರ್ವಾದ ಆಯ್ತು ಮಗ. ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆಳಕು ಮೂಡಿಸೋ ಜಾಡುಗಾರಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಜೋಡಿಗಾರ, ಎಲ್ಲ ಕೊಡಿಸುವ ಸಾಹುಕಾರಪ್ಪ. ಗದರೋ ಮೀಸೆಗಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾರುಗಾರಪ್ಪ.
ನೀಡಿದರೆ ವಿಶ್ವಾಸವು ಬೆಳೆಯುವುದು. ಹೆಗಲಲ್ಲಿ ಕುಳಿತರೆ ಕುತೂಹಲ ಕಣಿಯುವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಪಪ್ಪ, ಐ ಲವ್ ಯು ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು, ಚಪ್ಪಾಳೆ ಹೊಡೆದು ನಮಗೆ ತೋರಿಸ್ಕೊಳ್ಬೇಕು. ನಮ್ಮಿ ಮನೆಯು ಜೇನುಗೂಡಿನಂತೆ, ನಮ್ಮಿ ಮನೆಯು ಇರುವ ದೇವರ ಗುಡಿಯು. ಜೇನುಗೂಡಿನಂತೆ ನಮ್ಮಿ ಮನೆಯು, ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ಕಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ಕಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸೋ ಗುಣವಂತನು
ಜೊತೆಗೆ ದುಡಿವೆನು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಹೀಗೆ ಆನಂದ ಸಾಗರವಾಗಿರಲಿ. ಬಸ್ರೂರ್ ಫ್ಯಾಮಿಲಿಗೆ ಬಸ್ರೂರ್ ಫ್ಯಾಮಿಲಿಗೆ ನಿನ್ನ ಕಂಡಾಗ ಸಂತೋಷವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಫ್ಯಾಮಿಲಿ ಫೋಟೋ ಬೇಕು. ಹೂವಾಗಿ ಅರಳಿತು ತನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನರಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ ಈ ದೇಹ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾವುಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು. Thank you. 2.0 पहला पहला प्यार है पहली पहली बार है पहला पहला प्यार है पहली पहली बार है जान के भी अनजाना कैसा मेरा यार है पहला पहला प्यार है पहली पहली बार है पहला पहला प्यार है पहली पहली बार है पहला पहला प्यार है पहली पहली बार है जान के भी अनजाना कैसा मेरा यार है पहला पहला प्यार है पहली पहली
ಕೇಳ್ಯಾವುದು ಮನದಲ್ಲಿ ಬೇರ್ಯಾವುದು ಹುಟ್ಟಿ ಸಾಯುವ ಹಾಡು ಮನಸ ಮನನ ಮುಂದೆ ಕೇಳ್ಯಾವುದು ಬೇರ್ಯಾವುದು ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಮನದಲ್ಲಿ ವೀರವಾಗುವ ಮನದಲ್ಲಿ ವೀರವಾಗುವ ಅಯ್ಯ ಬೇರೆ ಕೂಗಿಯಾದರು ಕೊರಳಿಗೆ ಯಾವುದು ಮನದಲ್ಲಿ ಬೇರಾವುದು ಸಾಯುವ ಹಾಡು ಮನನ ಮಧ್ಯಕ್ಕೆ ಯಾವುದು ಬೇರಾವುದು ಯಾವುದು ಬೇರಾವುದು ಯಾವುದು ಬೇರಾವುದು. ಯಶಸ್ಸಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಊಟ ರೆಡಿ ಇದೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು ಹೌದಪ್ಪ ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರ ಕಾಳುಗಳ ನೋಡು ಶಬಾಷ್ ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ದವಸದಂತೆ ನಾವು ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ಅಭಿರುಚಿ ಬೆಳೆದವನೇ ಬಾಳಿನ ಅಡಿಗೆಯ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಕಹಿಯನ್ನೆಲ್ಲ ಮರೆಯಬೇಕಯ್ಯ ಅದ ಮನೆಯೋದಕ್ಕೂ ಮರೆವು ಬೇಕಯ್ಯ ಮರೆಯೋ ವರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗನಂತಯ್ಯ ಕೆಡಕಿ ಕೆಡಕಿ ಕೆದಕಿ ಕೆದಕಿ ವೇಷ ಭರಿಸುವುದಂತಯ್ಯ ಮನಸ್ಸು ಮುರಿದು ಹೋಗಲು ಕಹಿಯೇ ಮೂಲವಯ್ಯ ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ ಮರವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ ಕ್ಷಮಿಸಲು ಕಲಿತವನೇ ಕಹಿಯನು ಸಿಹಿ ಎನ್ನುವನಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನು